subscribe now and press the bell icon. Never miss an update. ಹಾಯ್ ನಮಸ್ಕಾರ, ದಿಸ್ ಈಸ್ NTD. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಸೆಕೆಂಡ್ PUC 2021 ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ, ಚಾಪ್ಟರ್ ವೈಸ್ ವೆಯ್ಟೇಜ್ನ ಡಿಸ್ಕಸ್ ಮಾಡೋಣ ಮತ್ತು ಕ್ವಶನ್ ಪರ್ ಪ್ಯಾಟರ್ನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಎಸ್, ಈ ವರ್ಷದ ಕ್ವಶನ್ ಪರ್ ಪ್ಯಾಟರ್ನ್ ಪ್ರಕಾರ 1 marks ದೆ ಗಿವನ್ 10, ಯು ಹ್ಯಾವ್ ಟು ಆನ್ಸರ್ 10. 2 marks they given 14, you have to answer 10. 3 marks also they given 14, you have to answer 10. 5 mark given 10, we have to answer 6. And 10 marks question they given 2, we have to answer 1 question. So again choices tumba ಜಾಸ್ತಿ ಇದೆ. Yes, chapter wise ತಗೊಂಡ್ರೆ ಈ ವರ್ಷದ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ಫಸ್ಟ್ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್ 1 marks 1 question, 2 marks 1 question, 3 mark 1 question, 5 mark 1 question. ಟೋಟಲ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಈಸ್ 11. ಹಾಗೆ 1 ಮಾರ್ಕಲ್ಲಿ ಬೇರೆ ಯಾವುದೂ ಕೊಡಲ್ಲ, ಈ ಟೈಪ್ ಮಾತ್ರ ಕೊಡ್ತಾರೆ. ಒಂದು ಡೆಫಿನೇಷನ್ ಬೇಸ್ಡ್ ಆನ್ ರಿಲೇಷನ್, ಅದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಫಂಕ್ಷನಲ್ಲಿ 1 1 ಆ್ಯಂಡ್ ಆನ್ ಟು ಮೇಲೆ ಡೆಫಿನೇಷನ್ಸ್ ಕೊಡ್ತಾರೆ. ಇನ್ನು ಬೈನರಿ ಆಪರೇಷನ್ಸ್ ಪ್ರಾಬ್ಲಮ್ಸ್ ಮತ್ತು ಡೆಫಿನೇಷನ್ಸ್ ಕೊಡ್ತಾರೆ. ಇನ್ನು 2 marks ಕ್ವಶನ್ ದೆ ಗಿವನ್ ಪ್ರಾಬ್ಲಮ್ಸ್ ಆರ್ ಡಿಪೆಂಡಿಂಗ್ ಅಪಾನ್ ರಿಲೇಷನ್, ದಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಹಾಗೆ ಬೈನರಿ ಆಪರೇಷನ್ ಮೇಲೆ ಮತ್ತು ರಿಲೇಷನ್ ಮೇಲೆ 2 marksಗೆ ಕ್ವಶನ್ಸ್ ಕೊಡ್ತಾರೆ. ಇನ್ನು 3 marksಗೆ ಈಕ್ವಲೆನ್ಸ್ ರಿಲೇಷನ್ ಮೇಲೆ 3 marksಗೆ ಕೊಡ್ತಾರೆ. ಮತ್ತು ಬೈನರಿ ಆಪರೇಷನ್, ದಟ್ ಈಸ್ ಕಾಮ್ಯುಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಮೇಲೆ ಮಾತ್ರ ಈ ವರ್ಷ 3 marksಗೆ ಕ್ವಶನ್ಸ್ನ ಕೊಡ್ತಾರೆ. ನೆಕ್ಸ್ಟು 5 marks ತೊಗೊಂಡ್ರೆ ಲಾಸ್ಟ್ ಇಯರ್ ಇನ್ವರ್ಸ್ ಫಂಕ್ಷನ್ ಮೇಲೆ 5 marksಗೆ ಕೇಳ್ತಿದ್ರು. ಈ ವರ್ಷ ಪೋರ್ಷನ್ ಡಿಲೀಟ್ ಆಗಿದೆ. ಈ ವರ್ಷ ಬೈಜೆಕ್ಟಿವ್ ಫಂಕ್ಷನ್ಸ್ ಮೇಲೆ ವೆರಿಫಿಕೇಷನ್ ಆಫ್ 1 1 ಆ್ಯಂಡ್ ಆನ್ ಟು ಫಂಕ್ಷನ್ಸ್ ಮೇಲೆ 5 marksಗೆ ಕೇಳ್ತಾರೆ. ಸೊ ಹಾಗಾಗಿ ದಿಸ್ ಈಸ್ ಅಬೌಟ್ ಫಸ್ಟ್ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್. ನಾವು ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಈ ವರ್ಷ ಸಿಲೆಬಸ್ಸು ತುಂಬ ಡಿಲೀಟ್ ಆಗಿಬಿಟ್ಟಿದೆ. ಸೊ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆಗಿಬಿಟ್ಟಿದೆ. ಸೊ ಈ ವರ್ಷ ಜಸ್ಟ್ 1 marks 1 question ಆ್ಯಂಡ್ 2 marks 1 question, ಟೋಟಲಿ 3 marksಗೆ ಮಾತ್ರ ಕೊಡ್ತಿದ್ದಾರೆ. ಆ 1 marksಗೆ ಡೆಫಿನೇಷನ್ ಆರ್ ವಿ ಹ್ಯಾವ್ ಟು ರೈಟ್ ದ ಡೊಮೈನ್, ರೇಂಜ್ ಆ್ಯಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಇದ್ರ ಮೇಲೆ ಮಾತ್ರ 1 marksಗೆ ಕೊಡ್ತಾರೆ. ಸೊ ಇನ್ನು ನೆಕ್ಸ್ಟು ಲೆಟ್ ಅಸ್ ಕಮ್ ಟು 2 marks ಕ್ವಶನ್. ಆ 2 marks ತೊಗೊಂಡ್ರೆ ಪ್ರಾಬ್ಲಮ್ಸ್ ಆನ್ ಪ್ರಿನ್ಸಿಪಲ್ ವ್ಯಾಲ್ಯೂ, ಸೊ ಅದ್ರ ಮೇಲೆ ಮಾತ್ರ ಕೇಳ್ತಾರೆ. ಸೊ ತುಂಬ ಸಿಲೆಬಸ್ ಈ ಚಾಪ್ಟರಲ್ಲಿ ಡಿಲೀಟ್ ಆಗಿದೆ. ನಾವು ಲೆಟ್ ಅಸ್ ಕಮ್ ಟು ಚಾಪ್ಟರ್ 3 ಮೆಟ್ರಿಕ್ಸ್. ಟೋಟಲ್ ಕ್ವಶನ್ಸ್ ಆರ್ 3. 1 marks 1 question, 3 mark 1 question ಆ್ಯಂಡ್ 5 marks 1 question. ಟೋಟಲ್ ಮಾರ್ಕ್ಸ್ ಈಸ್ 9. ಹಾಗೆ 1 marks ತೊಗೊಂಡ್ರೆ 1 marksಲ್ಲಿ ಡೆಫಿನೇಷನ್ ಆರ್ ಡೆಫಿನೇಷನ್ ಬೇಸ್ಡ್ ಆನ್ ದಿಸ್ ಕ್ವಶನ್, ದಟ್ ಈಸ್ ಸ್ಕೇಲಾರ್ ಮೆಟ್ರಿಕ್ಸ್ ಡೆಫಿನೇಷನ್, ಡಯಾಗನಲ್, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್, ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್, ಇದ್ರ ಮೇಲೆ 1 marksಗೆ ಕ್ವಶನ್ಸ್ನ ಕೇಳ್ತಾರೆ. ಇನ್ನು 3 marksಗೆ ಪ್ರಾಬ್ಲಮ್ಸ್ ಆನ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅದ್ರ ಮೇಲೆ ಕೇಳ್ತಾರೆ. ಮತ್ತು ವಿ ಹ್ಯಾವ್ ಟು ಪ್ರೂವ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಅದ್ರ ಮೇಲೆ 3 marksಗೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಓಕೆ, 5 marksಗೆ ಪ್ರಾಬ್ಲಮ್ಸ್ ಆನ್ ಅಡಿಷನ್, ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಟ್ರಾನ್ಸ್ಪೋಸ್, ದಟ್ ಈಸ್ ಫಂಡಮೆಂಟಲ್ ಆಪರೇಷನ್ಸ್ ಮೇಲೆ 5 marksಗೆ ಕೇಳ್ತಾರೆ. ಆ್ಯಸ್ ಯೂಶುವಲ್ ಲಾಸ್ಟ್ ಇಯರ್ ಹೇಗಿತ್ತೋ ಈ ಸರಿನೂ 5 marksಗೆ ಅದೇ ಪ್ಯಾಟರ್ನ್ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ 4 ಡಿಟರ್ಮಿನೆಂಟ್ಸ್. ಟೋಟಲ್ ಕ್ವಶನ್ಸ್ ಆರ್ 4. 1 marks 1 question, 2 mark 1 question, 4 mark 1 question, 5 mark 1 question. ಟೋಟಲ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಈಸ್ 12. ಹಾಗೆ 1 marksಲ್ಲಿ ಯಾವ್ದು ಕೊಡಬೇಕು ಅಂದರೆ ಎಕ್ಸಾಂಪಲ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ ಎ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್, ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ, ಇದ್ರ ಮೇಲೆ 1 marksಗೆ ಕ್ವಶನ್ಸ್ ಕೇಳ್ತಾರೆ. ಇನ್ನು 2 marksಗೆ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್, ಈಕ್ವೇಷನ್ ಆಫ್ ಲೈನ್, ಕೊಲಿನಿಯರ್, ಅಂದರೆ ಡಿಪೆಂಡಿಂಗ್ ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್, ಕೊಲಿನಿಯರ್ ಅದ್ರ ಮೇಲೆ ಕೇಳ್ತಾರೆ. ಇನ್ನು 4 marksಗೆ problems of finding inverse of 2 cross 2 matrix satisfying the equation of the type
ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಇದು 2x2 ಮೆಟ್ರಿಕ್ಸಿಗೆ ಮಾತ್ರ ಕೊಡಬೇಕು, 3x3 ಮೆಟ್ರಿಕ್ಸ್ನ ಇಲ್ಲಿ ಕೊಡಲ್ಲ. ಸೊ ಎ ಇನ್ವರ್ಸ್ ಕಂಡುಹಿಡಬೇಕು ಬೈ ಯೂಸಿಂಗ್ ದ ಮೆಟ್ರಿಕ್ಸ್. ಸೊ ದಿಸ್ ಈಸ್ 3 ಮಾರ್ಕ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ಸ್ ತೊಗೊಂಡ್ರೆ we have to solve the simultaneous linear equation by using matrix method. ಲಾಸ್ಟ್ ಇಯರು ಇದೇ ಟೈಪು 5 ಮಾರ್ಕ್ಸಿಗೆ ಕೊಡ್ತಿದ್ರು, ಈ ವರ್ಷವೂ ಇದೇ ಟೈಪು 5 ಮಾರ್ಕ್ಸಿಗೆ ಕೊಡ್ತಿದ್ದಾರೆ. ಸೊ ಮೆಟ್ರಿಕ್ಸ್ ಮೆಥಡ್ ಫಾರ್ 5 ಮಾರ್ಕ್ಸ್. Next we shall move on to chapter 5, continuity and differentiability. This chapter is very, very important from the point of examination. So total marks from this chapter is 22. It is not 20, it is 22. Total questions are 8. 1 marks 1 question, 2 mark 3 question, 3 mark 2 question, 4 mark 1 question and 5 mark 1 question. ಸೊ 1 ಮಾರ್ಕಿಗೆ ಯಾವ ಟಾಪಿಕಿಂದ ಕೇಳ್ಬೋದು, ಯಾವ ಪ್ಯಾಟರ್ನ್ ಥರ ಕೇಳ್ತಾರೆ ಅಂದರೆ 1 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ 1 ಮಾರ್ಕ್ಸ್ಗೆ ಕಾಂಪೋಸಿಟ್ ಫಂಕ್ಷನ್ ಮೇಲೆ, ಲಾಗರ್ದಮಿಕ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸ್ ಮೇಲೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಯೂಶುವಲಿ ಕಾಂಪೋಸಿಟ್ ಫಂಕ್ಷನ್ ಮೇಲೆ 1 ಮಾರ್ಕ್ಸಿಗೆ ಕೇಳ್ತಾರೆ. ನಾವು 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ಗೆ ಈ ವರ್ಷ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ಗೆ ಇಂಪ್ಲಿಸಿಟ್ ಫಂಕ್ಷನ್, ಲಾಗರ್ದಮಿಕ್, ಪ್ಯಾರಾಮೆಟ್ರಿಕ್ ಆ್ಯಂಡ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ವಿತೌಟ್ ಸಬ್ಸ್ಟಿಟ್ಯೂಷನ್ ಇದರ ಮೇಲೆ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ಅದರಲ್ಲೂ ಯೂಶಲಿ 2 ಮಾರ್ಕ್ಸ್ಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟು 4 ಮಾರ್ಕ್ಸ್ಗೆ ಬೇರೆ ಯಾವುದೇ ಪ್ಯಾಟ್ರನ್ನು ಕೇಳಲ್ಲ. ಸೊ ಕೇಳೋದು ಒಂದೇ ಪ್ಯಾಟ್ರನ್, ದಟ್ ಈಸ್ ಪ್ರಾಬ್ಲಮ್ಸ್ ಆನ್ ಕಂಟಿನ್ಯೂಟಿ ಆ್ಯಂಡ್ ಮೀನ್ಸ್ ಯೂಶಲಿ ಇದೆಯಲ್ಲ ಅದೇ ರೀತಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಲಾಸ್ಟ್ ಇಯರು ಇದ್ರ ಬಗ್ಗೆನೇ ಕೇಳ್ತಾಯಿದ್ರು, ಈ ವರ್ಷವೂ ಅದೇ ಕ್ವಶನ್ಸ್ ಮೇಲೆ ಕೇಳ್ತಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ಆ್ಯಸ್ ಯೂಶುವಲ್ ಲಾಸ್ಟ್ ಇಯರ್ ಹೇಗಿತ್ತು ಈ ವರ್ಷವೂ ಅದೇ ಪ್ಯಾಟ್ರನ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ 5 ಮಾರ್ಕ್ಸ್ಗೆ ಒಂದು ಮ್ಯಾಕ್ಸಿಮಮ್ ಅಂದರೆ 8 or 7 ಕ್ವಶನ್ಸ್ ಇದೆ, ಅದ್ರ ಮೇಲೇ 5 ಮಾರ್ಕ್ಸಿಗೆ ಕೇಳ್ತಾರೆ. ವಿ ಶಲ್ ಮೂವ್ ಆನ್ ಟು ನೆಕ್ಸ್ಟ್ ಚಾಪ್ಟರ್ 6 ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಈ ಚಾಪ್ಟ್ರಿಂದ ಜಸ್ಟ್ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ ಕ್ವಶನ್ಸ್ ಆರ್ 3 ಮಾರ್ಕ್ಸ್, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್ ಆ್ಯಂಡ್ 5 ಮಾರ್ಕ್ 1 ಕ್ವಶನ್. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ ಕೇಳ್ಬೋದು ಅಂದರೆ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ, ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಮೇಲೆ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಮೇಲೆ. ಇದರಲ್ಲೂ 3 ಮಾರ್ಕ್ಸ್ಗೆ ಯೂಶಲಿ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಮೇಲೆ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ 2 ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅದ್ರ ಮೇಲೆ ಜಾಸ್ತಿ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ ತೊಗೊಂಡ್ರೆ ರೇಟ್ ಮೆಷರ್, ಇದೊಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಟಾಪಿಕ್, ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ರೇಟ್ ಮೆಷರಿಂದ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಆ ರೇಟ್ ಮೆಷರಲ್ಲೂ ಅಷ್ಟೇ ಈ ವರ್ಷ ಟಾಪಿಕ್ ಡಿಲೀಟ್ ಆಗಿದೆ, ಕೆಲವು ಕ್ವಶನ್ಸ್ ಡಿಲೀಟ್ ಆಗಿದೆ. ನಿಮಗೆ ಓನ್ಲಿ ಡೈಮೆನ್ಷನ್ 2 ಮಾತ್ರ ಕೊಡ್ತಾರೆ. ಅಂದರೆ ಸರ್ಕಲ್ ಕೊಡ್ಬೋದು, ಲೈನ್ ಕೊಡ್ಬೋದು, ರೆಕ್ಟ್ಯಾಂಗಲ್, ಸ್ಟೋನ್ ಆಫ್ ಎ ಪಾಂಡ್, ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ನೆಕ್ಸ್ಟ್ ಚಾಪ್ಟರ್, ಇಂಟಿಗ್ರೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಟೋಟಲಿ 25 ಮಾರ್ಕ್ಸ್. 1 ಮಾರ್ಕ್ಸ್ ದೆ ಗಿವನ್ 1 ಕ್ವಶನ್, 2 ಮಾರ್ಕ್ 2 ಕ್ವಶನ್, 3 ಮಾರ್ಕ್ 3 ಕ್ವಶನ್, 5 ಮಾರ್ಕ್ 1 ಕ್ವಶನ್, 6 ಮಾರ್ಕ್ಸ್ 1 ಕ್ವಶನ್. ಟೋಟಲಿ 25 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಓನ್ಲಿ. 1 ಮಾರ್ಕ್ಸ್ಗೆ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆರ್ ಪರ್ಟಿಕ್ಯುಲರ್ ಇಂಟಿಗ್ರಲ್. ಹಾಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಎಕ್ಸೆಪ್ಟ್ ಲಿಮಿಟ್ ಆಫ್ ಸಮ್ ಇವತ್ತು ನಿಮಗೆ ಡಿಲೀಟ್ ಆಗಿದೆ. ಇಂಟಿಗ್ರೇಷನ್ ಬೈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆ್ಯಂಡ್ ಸಮ್ ಪರ್ಟಿಕ್ಯುಲರ್ ಇಂಟಿಗ್ರಲ್. ಇದ್ರ ಮೇಲೆ ನಿಮಗೆ 2 or 3 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ಗೆ ಸೊ ಡೆರಿವೇಟಿವ್ ಆನ್ indefinite integrals and evaluation of indefinite integral by using some method, that is 1 by a square plus x square, 1 by a square minus x square. ಈ ಥರ ಸ್ಟ್ಯಾಂಡರ್ಡ್ 6 ಪ್ರಾಬ್ಲಮ್ಸ್ ಇದೆ. ಇದ್ರ ಮೇಲೆ ನಿಮಗೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ 6 ಮಾರ್ಕ್ಸ್ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತು ಅದ್ರ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್ಸ್ ಮೇಲೆ ನಿಮಗೆ 6 ಮಾರ್ಕ್ಸ್ ಅಂದರೆ ಪಾರ್ಟ್ ಇಗೆ ಕ್ವಶನ್ಸ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಅಪ್ಲಿಕೇಶನ್ ಆಫ್
ಇಂಟಿಗ್ರೇಷನ್, ದಟ್ ಈಸ್ ಏರಿಯಾ ಬಿಟ್ವೀನ್ ದ ಕರ್ವ್ಸ್. ಈ ಚಾಪ್ಟ್ರಿಂದ 1 ಮಾರ್ಕ್ಸ್ಗೆ ಯಾವುದೂ ಕೇಳಲ್ಲ. 3 ಮಾರ್ಕ್ಸ್ಗೆ 1 ಕ್ವಶನ್, 5 ಮಾರ್ಕ್ಗೆ 1 ಕ್ವಶನ್, ಟೋಟಲ್ ಮಾರ್ಕ್ಸ್ ಈಸ್ 8. ಹಾಗೆ 3 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ 3 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ದ ಏರಿಯಾ ಆಫ್ ಎ ಬೌಂಡೆಡ್ ರೀಜನ್ ಬೈ ಕರ್ವ್ಸ್ ಎಕ್ಸ್ ಆರ್ ವೈ ಆಕ್ಸಿಸ್. ಇದ್ರ ಮೇಲೆ ಸಿಂಪಲ್ ಕ್ವಶನ್ಸ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಆ ಒಂದು ಕ್ವಶನ್ ಯಾವುದು ಅಂದರೆ ಡಿಪೆಂಡಿಂಗ್ ಅಪಾನ್ ದ ಫೈಂಡ್ ದ ಏರಿಯಾ ಬಿಟ್ವೀನ್ ದ ರೀಜನ್ ಎನ್ಕ್ಲೋಸ್ಡ್ ಬೈ ದ ಕರ್ವ್ಸ್ ಆ್ಯಂಡ್ ಆಕ್ಸಿಸ್. ಇದ್ರ ಮೇಲೆ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ಚಾಪ್ಟರ್ 9 ಡಿಫರೆನ್ಷಿಯಲ್ ಈಕ್ವೇಷನ್, ದಟ್ ಈಸ್ ಲಾಸ್ಟ್ ಚಾಪ್ಟರ್ ಆಫ್ ಇಂಟಿಗ್ರೇಷನ್. ಈ ಚಾಪ್ಟ್ರಿಂದ ಟೋಟಲಿ 3 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್ ಆ್ಯಂಡ್ 5 ಮಾರ್ಕ್ 1 ಕ್ವಶನ್. ಟೋಟಲ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಈಸ್ 10. ಹಾಗೆ 2 ಮಾರ್ಕ್ಸ್ಗೆ ಯಾವ್ದು ಕೇಳ್ತಾರೆ ಅಂದರೆ ಹಾರ್ಡರ್ ಆ್ಯಂಡ್ ಡಿಗ್ರಿ ಮೇಲೆ ಮಾತ್ರ ಕೇಳ್ತಾರೆ, ಬೇರೆ ಇನ್ಯಾವುದ್ರ ಮೇಲೂ ಕೇಳಲ್ಲ. ಇನ್ನು 3 ಮಾರ್ಕ್ಸ್ಗೆ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ವೇರಿಯಬಲ್ ಸೆಪರಬಲ್, ವೆರಿಫಿಕೇಷನ್ ಬೈ ಗಿವನ್ ಫಂಕ್ಷನ್ ಆ್ಯಸ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಮತ್ತು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಬಗ್ಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ಗೆ ಆ್ಯಸ್ ಯೂಶುವಲ್ ಈ ವರ್ಷವೂ ಅಷ್ಟೇ 5 ಮಾರ್ಕ್ಸ್ಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಕೇಳ್ತಾರೆ. ಅದು ಪ್ಯಾಟ್ರನ್ dy/dx ಪ್ಲಸ್ py ಈಕ್ವಲ್ಸ್ q, ಅದ್ರ ಬಗ್ಗೆ ಮಾತ್ರ ಕೇಳ್ತಾರೆ. ಸೊ dx/dy ಪ್ಲಸ್ px ಈಕ್ವಲ್ಸ್ y ಅಥವಾ q, ಅದ್ರ ಬಗ್ಗೆ ಪ್ರಾಬ್ಲಮ್ಸ್ನ ಈ ವರ್ಷ ಕೇಳಲ್ಲ. ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ 10th ಒನ್, ವೆಕ್ಟರ್ಸ್. ಟೋಟಲ್ ಕ್ವಶನ್ಸ್ 5. 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 2 ಕ್ವಶನ್, 3 ಮಾರ್ಕ್ 2 ಕ್ವಶನ್. ಟೋಟಲ್ ಮಾರ್ಕ್ಸ್ ಇಸ್ 11. ಈ ಚಾಪ್ಟ್ರಿಂದ 5 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ಸ್ನು ಕೇಳಲ್ಲ, 4 ಮಾರ್ಕ್ಸು ಕೇಳಲ್ಲ. ಓನ್ಲಿ 1 ಮಾರ್ಕ್ 2 ಮಾರ್ಕ್ ಆ್ಯಂಡ್ 3 ಮಾರ್ಕ್ಸಿಗೆ ಮಾತ್ರ ಕೇಳ್ತಾರೆ. ಇನ್ನು 1 ಮಾರ್ಕ್ಸ್ಗೆ ಯಾವ್ದು ಕೇಳ್ತಾರೆ ಅಂದರೆ ಡೆಫಿನೇಷನ್ಸ್ ಆರ್ ಡೆಫಿನೇಷನ್ ಬೇಸ್ಡ್ ಆನ್ ಕೊಲಿನಿಯರ್, ನೆಗೆಟಿವ್, ನಲ್, ಯೂನಿಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ವೆಕ್ಟಾರ್ ಆರ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ, ಡೆಫಿನೇಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಕೇಳ್ತಾರೆ. ಇನ್ನು 2 ಆರ್ 3 ಮಾರ್ಕ್ಸ್ಗೆ ಅಡಿಷನ್, ಡಿಫರೆನ್ಸ್, ಕೊಲಿನಿಯರ್, ಸೆಕ್ಷನ್ ಫಾರ್ಮುಲಾ, ವೆಕ್ಟರ್ಸ್, ಸ್ಕೇಲಾರ್ ಪ್ರಾಡಕ್ಟ್ ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್, ಅದ್ರ ಬಗ್ಗೆ 2 ಆರ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ 11 3D. ಫ್ರಮ್ ದಿಸ್ ಚಾಪ್ಟರ್ 1 ಮಾರ್ಕ್ಸ್ 1 ಕ್ವೆಶನ್, 2 ಮಾರ್ಕ್ 1 ಕ್ವೆಶನ್, 3 ಮಾರ್ಕ್ 1 ಕ್ವೆಶನ್, 5 ಮಾರ್ಕ್ 1 ಕ್ವೆಶನ್. ಟೋಟಲ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಇಸ್ 11 ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ಆರ್ 4. 1 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ ದ ಪ್ರಾಬ್ಲಮ್ಸ್ ಆನ್ ಡೈರೆಕ್ಷನ್ ರೇಷಿಯೋ ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ 1 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಆನ್ ಲೈನ್ ಆರ್ ಪ್ಲೇನ್, ಯೂಶಲಿ ಸ್ಕ್ಯೂ ಲೈನ್ಸ್ ಬಗ್ಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಮತ್ತು ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಸ್ ಥ್ರೂ ಇಂಟರ್ಸೆಕ್ಷನ್ ಆಫ್ 2 ಪ್ಲೇನ್, ಅದ್ರ ಬಗ್ಗೆ ಯೂಶಲಿ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ಗೆ ಬೇರೆ ಯಾವುದೂ ಕೇಳಲ್ಲ. ಇಲ್ಲಿ ಕೇಳೋದು ಓನ್ಲಿ ಬುಕ್ ವರ್ಕ್ ಮೀನ್ಸ್ ಡೆರಿವೇಷನ್ಸ್ ಮಾತ್ರ ಕೇಳ್ತಾರೆ. ಅದು ಯಾವ್ದು ಅಂದರೆ ಈಕ್ವೇಷನ್ ಆಫ್ ಎ ಲೈನ್ ಪಾಸಸ್ ಥ್ರೂ 1 ಪಾಯಿಂಟ್, ಈಕ್ವೇಷನ್ ಆಫ್ ಎ ಲೈನ್ ಪಾಸಸ್ ಥ್ರೂ 2 ಪಾಯಿಂಟ್, equation of plane in normal form, equation of plane passes through 1 point and perpendicular to a 1 vector, and equation of a plane passes through 3 non-collinear points. Usually first to 4 equation of plane ಇಂದ ಒಂದು ಕ್ವಶನ್ 5 ಮಾರ್ಕ್ಸ್ಗೆ ಕೊಡ್ತಾರೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ 5 ಮಾರ್ಕ್ಸನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ಚಾಪ್ಟರ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ LPP. ಈ ಚಾಪ್ಟರು 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಡ್ತಾರೆ, 1 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೊಡ್ತಾರೆ. ಟೋಟಲ್ ಮಾರ್ಕ್ಸ್ ಇಸ್ 2. ಸೊ 1 ಮಾರ್ಕ್ಸ್ಗೆ 1 ಕ್ವಶನ್ ಆ್ಯಂಡ್ 6 ಮಾರ್ಕ್ಸ್ಗೆ 1 ಕ್ವಶನ್ ಪಾರ್ಟ್ ನಲ್ಲಿ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ, ಇದು ತುಂಬ ಈಸಿ, ಎಕ್ಸಾಮ್ಗೆ ಕೇಳ್ತಾರೆ. ಇನ್ನು 1 ಮಾರ್ಕ್ಸ್ಗೆ ಯಾವುದು ಕೇಳ್ತಾರೆ ಅಂದರೆ ಡೆಫಿನೇಷನ್ ಕೇಳ್ತಾರೆ. ಸೊ ಆಬ್ಜೆಕ್ಟಿವ್ ಫಂಕ್ಷನ್, ಫೀಸಿಬಲ್ ರೀಜನ್, ಫೀಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್, ಕಾನ್ಸ್ಟೆಂಟ್ಸ್, ಇದ್ರ ಬಗ್ಗೆ ಮಾತ್ರ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ 1 ಮಾರ್ಕ್ಸ್ ಯಾವ ಕೊಡ್ತೀವಿ ಅಂತ, ಅಷ್ಟೊಂದು ಚೆನ್ನಾಗಿ ಓದ್ಕೊಂಡ್ರೆ 1 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನು 6 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಆನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಇಲ್ಲಿ 6 ಮಾರ್ಕ್ಸ್ಗೆ ಸಿಂಬಾಲಿಕ್ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸೊ ಅದು ಪಾರ್ಟ್ ಈ ಕ್ವಶನ್. ಇಲ್ಲಿ ಕೇಳೋದು ಮ್ಯಾಥಮೆಟಿಕಲ್ ಫಾರಮ್ ಮಾತ್ರ ಆ್ಯಂಡ್ ಆಲ್ಸೋ ಫ್ರಮ್ ಬೌಂಡೆಡ್ ರೀಜನ್ ಓನ್ಲಿ. ಅನ್ಬೌಂಡೆಡ್ ಕೇಳಲ್ಲ,
ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನ ಕೇಳಲ್ಲ, ಓನ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ಸ್ ಮಾತ್ರ ಕೇಳ್ತಾರೆ. ಸೊ ಹಾಗಾಗಿ ಈ ವರ್ಷ ತುಂಬ ಡಿಲೀಟ್ ಆಗಿದೆ. ಈ ಚಾಪ್ಟರ್ಲಿ ಪರ್ಟಿಕ್ಯುಲರ್ 5 ಮಾರ್ಕ್ಸಲ್ಲಿ ವರ್ಕಿಂಗ್ ಪ್ರಾಬ್ಲಮ್ಸ್ಗಳನ್ನ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನ ಕೇಳಲ್ಲ, ಓನ್ಲಿ ಸಿಂಬಾಲಿಕ್ ಪ್ರಾಬ್ಲಮ್ಸ್ ಮಾತ್ರ ಕೇಳ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ಆ್ಯಂಡ್ ಫೈನಲ್ ಚಾಪ್ಟರ್ ಪ್ರಾಬಬಿಲಿಟಿ. ಸೊ ಇದು ಅಷ್ಟೇ, ಕೆಲವು ಟಾಪಿಕ್ಕು ಇದರಲ್ಲಿ ಡಿಲೀಟ್ ಆಗಿದೆ. ಸೊ ಈ ವರ್ಷ ಇದು 1 ಮಾರ್ಕ್ಸ್ಗೆ 1 ಕ್ವೆಶನ್, 2 ಮಾರ್ಕ್ಸ್ 1 ಕ್ವೆಶನ್, 3 ಮಾರ್ಕ್ 1 ಕ್ವೆಶನ್, 5 ಮಾರ್ಕ್ 1 ಕ್ವೆಶನ್, ಟೋಟಲಿ ದೆ ಗಿವನ್ 11 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಹಾಗೆ 1 ಮಾರ್ಕ್ಸಿಂದ ಮತ್ತು 2 ಮಾರ್ಕಿಂದ ಮತ್ತು 3 ಮಾರ್ಕಿಗೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ ಕಂಡೀಷನ್ ಪ್ರಾಬಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಿ ಆ್ಯಂಡ್ ಥಿಯರಮ್ ಆನ್ ಟೋಟಲ್ ಪ್ರಾಬಬಿಲಿಟಿ, ದಟ್ ಈಸ್ ಬ್ಯಾಸ್ ಥಿಯರಮ್. ಇದ್ರ ಮೇಲೆ ಮಾತ್ರ 2 ಮಾರ್ಕ್ಸ್ 1 ಮಾರ್ಕ್ ಆ್ಯಂಡ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ಗೆ ಈ ಸಲ ಮಾಡಿಫೈಡ್ ಆಗಿದೆ. ಲಾಸ್ಟ್ ಇಯರ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕೇಳ್ತಾ ಇದ್ರು, ಬಟ್ ಈ ವರ್ಷ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. Subscribe now and press the bell icon. Never miss an update.